ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಈಗಾಗಲೇ ಜನಸಾಮಾನ್ಯರು ತತ್ತರಿಸುತ್ತಿದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಆದೇಶವನ್ನು ಕೂಡ ಮಾಡಿರುವಂಥದ್ದು. ಡೀಸೆಲ್ ಮತ್ತು ಪೆಟ್ರೋಲ್ನ ದರವನ್ನು ಏರಿಕೆ ಮಾಡಿರುವಂಥದ್ದು. ನಿನ್ನೆ ಇದ್ದಂಥ ದರ ಇವತ್ತು ₹3 ಡೀಸೆಲ್ ಮತ್ತು ಪೆಟ್ರೋಲ್ನ ಮೇಲೆ ಏರಿಕೆ ಆಗಿರೋದ್ರಿಂದ ಪೆಟ್ರೋಲ್ ಬಂಕ್ಗಳಿಗೆ ಬಂದಂತಹ ವಾಹನ ಸವಾರರಿಗೆ ಶಾಕ್ ಎದುರಾಗಿರುವಂಥದ್ದು. ನಾವೀಗ ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ನಲ್ಲಿರುವಂಥ ಪೆಟ್ರೋಲ್ ಬಂಕ್ನಲ್ಲಿದ್ದೀವಿ. ಇಲ್ಲಿಯ ಚಿತ್ರಣವನ್ನು ನೋಡ್ಬೋದಾಗಿದೆ. ವಾಹನ ಸವಾರರು ತಮ್ಮ ವಾಹನಗಳಿಗೆ ಪೆಟ್ರೋಲನ್ನು ಹಾಕಿಸ್ಲಿಕ್ಕೆ ಮತ್ತು ಡೀಸೆಲನ್ನು ಹಾಕಿಸ್ಲಿಕ್ಕೆ ಬಂದಿರುವಂಥದ್ದು. ನಿನ್ನೆ ₹3 ದರ ಕಡಿಮೆ ಇತ್ತು. ಇವತ್ತು ಏಕಾಏಕಿ ಪೆಟ್ರೋಲ್ನ ದರ ಮತ್ತು ಡೀಸೆಲ್ನ ದರ ಏರಿಕೆ ಆಗಿರುವಂಥದ್ದು. ರಾಜ್ಯ ಸರ್ಕಾರ ಈಗ ಪರಿಷ್ಕೃತವಾಗಿ ₹3 ತೆರಿಗೆಯನ್ನು ಹೆಚ್ಚಳ ಮಾಡಿರೋದ್ರಿಂದ ಸಹಜವಾಗಿ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ದರ ಏರಿಕೆ ಆಗಿರುವಂಥದ್ದು. ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರ ₹2ಗಳನ್ನು ತೆರಿಗೆಯನ್ನು ಕಡಿಮೆ ಮಾಡಿತ್ತು. ಇದರಿಂದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ದರ ಇಳಿಕೆ ಆಗಿತ್ತು. ತದನಂತರ ಈಗ ಲೋಕಸಭಾ ಚುನಾವಣೆ ಮುಗಿದ ನಂತರ ಇದೀಗ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ನ ದರದಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡಿರೋದ್ರಿಂದ ನಿನ್ನೆ ಸಂಜೆಯಿಂದಲೂ ಕೂಡ 6 ಗಂಟೆ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಏರಿಕೆ ಕಂಡುಬಂದಿರುವಂಥದ್ದು. ನಿನ್ನೆವರೆಗೂ ಕೂಡ ₹100 ಇದ್ದಂಥ ಪೆಟ್ರೋಲ್ ಏನಿದೆ ನಿನ್ನೆ ಸಂಜೆ ನಂತರ ₹104 ಆಗಿರುವಂಥದ್ದು. ಹಾಗೆಯೇ ಡೀಸೆಲ್ ₹87 ಇತ್ತು. ಏರಿಕೆಯ ನಂತರ ಇದೀಗ ₹90 ಆಗಿರುವಂಥದ್ದು. ಇದು ಸಹಜವಾಗಿಯೇ ಅಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲನ್ನು ಹಾಕಿಸ್ಲಿಕ್ಕೆ ಬಂದಂತಹ ವಾಹನ ಸವಾರರಿಗೆ ಶಾಕ್ ಎದುರಾಗಿರುವಂಥದ್ದು. ಏಕೆಂದರೆ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸುವಂಥ ಜನರಿಗೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಏರಿಕೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೋಡ್ಬೋದಾಗಿದೆ. ಈಗ ಜನಸಾಮಾನ್ಯರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳ್ತಿಳಿಯೋಣ. ಸರ್, ಈಗ ಡೀಸೆಲ್ ಮತ್ತು ಪೆಟ್ರೋಲ್ನ ಏರಿಕೆ ಆಗಿರುವಂಥದ್ದು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ಕಾರ ಅದು ಏನಪ್ಪ ಅಂದರೆ ನೂರಾರು ಜನಕ್ಕೆ ಹೆಂಗಾಗುತ್ತೆ ಆ ಥರ ಅವರಿಗೆ ಸರ್ಕಾರಕ್ಕೂ ದುಡ್ಡು ಬೇಕು, ಅವರು ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತು ಬಡವರಿಗೆ ಅನುಕೂಲನೂ ಆಗಿದೆ, ರೇಟ್ ಜಾಸ್ತಿ ಆಗಿದೆ. ಎಲ್ಲರಿಗೂ ಆದಂಗೆ ನಮಗೂ ಆಗುತ್ತೆ. ಯಾವುದೇ ಸರ್ಕಾರ ಬಂದರೂ ಇದೇ ಮಾಡೋದು. ಮತ್ತು ಇದೇ ಸರ್ಕಾರ ಏನಿಲ್ಲ, ಯಾರು ಬಂದರೂ ಎಲ್ಲ ಇದೇ ಕೆಲಸ ಮಾಡೋದು. ಸರ್, ಈಗ ಕೇಂದ್ರ ಸರ್ಕಾರ ಮಾರ್ಚ್ನಲ್ಲಿ ₹2 ತೆರಿಗೆಯನ್ನು ಇಳಿಕೆ ಮಾಡಿತ್ತು. ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಇಳಿಕೆ ಆಗಿತ್ತು. ಇದೀಗ ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರ ತೆರಿಗೆಯನ್ನು ಹೆಚ್ಚಳ ಮಾಡಿರೋದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಏರಿಕೆ ಆಗಿರುವಂಥದ್ದು ₹3. ವಾಹನ ಸವಾರರಿಗೆ ನಿಮಗೇನು ಅನಿಸುತ್ತೆ ಸರ್? ಅಂದರೆ ಸರ್ ಏನು ಗೊತ್ತಾ, ಯಾವುದೇ ಕೆಲಸ ಇದ್ರಲ್ವ, ನಾವು ಒಬ್ಬರು ಇದರಲ್ಲಿದ್ದೀವಿ, ಗಾಡಿ ಇದ್ದೀವಿ. ಗಾಡಿಯಲ್ಲಿ ನಮಗೆ ಪೆಟ್ರೋಲು ಡೀಸೆಲ್ಲು ಅದೆಲ್ಲದಕ್ಕೂ ಬೇಕು. ಆದರೆ ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಅಂತ ನಮ್ಮ ಅನಿಸಿಕೆ ಇದ್ದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಏರಿಕೆಯಿಂದಾಗಿ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿರುವಂಥದ್ದು. JDS ಹಾಗೆಯೇ BJPಯ ನಾಯಕರುಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸರ್ಕಾರದ ಸಚಿವರುಗಳು ಈಗಾಗಲೇ ಸಮರ್ಥನೆಗೂ ಕೂಡ ಇಳಿದಿರುವಂಥದ್ದು. ನನ್ನ ಜೊತೆಗೆ ಆಟೋ ಚಾಲಕರು ಕೂಡ ಇರುವಂಥದ್ದು, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಏರಿಕೆ ಆಗಿರುವಂಥದ್ದು ಸಹಜವಾಗಿ ಇದರ ನೇರ ಹೊಣೆ ವಾಹನ ಸವಾರರಿಗೆ ಮತ್ತು ಬಾಡಿಗೆ ಓಡಿಸುವಂತಹ ಆಟೋ ಮಾಲೀಕರು ಹಾಗೆಯೇ ಚಾಲಕರಿಗೆ ಅನ್ವಯಿಸುತ್ತೆ. ನೀವು ಯಾವ ರೀತಿ ಇದನ್ನು ಖಂಡಿಸ್ತೀರಾ ಸರ್? ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದ್ರಿಂದ ಜನಸಾಮಾನ್ಯರಿಗೆ ಬದುಕೋದು ಕಷ್ಟ. ಪ್ರತಿನಿತ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಇಳಿಕೆಯಿಂದ ಜನಸಾಮಾನ್ಯ ತಿರುಗಾಡೋ ಸಾಮಾನ್ಯ ಕಷ್ಟ ಆಗುತ್ತೆ. ಇದರ ಬೆಲೆ ಕಡಿಮೆ ಮಾಡಬೇಕು ಅಂತ ಮನವಿ ಮಾಡ್ಕೊತೀವಿ. ಇದು ಆಟೋ ಚಾಲಕರ ಮಾತಾಗಿರುವಂಥದ್ದು. ಒಟ್ಟಾರೆ ಚಿಕ್ಕಮಗಳೂರಿನಲ್ಲೂ ಕೂಡ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿರುವಂಥ ತೆರಿಗೆ ಹೆಚ್ಚಳ ಮಾಡಿರೋದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಏರಿಕೆ ಆಗಿರುವಂಥದ್ದು. ಹಾಗಾಗಿ ವಾಹನ ಸವಾರರು ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.